ಮತ ಚಲಾಯಿಸಬೇಕಾದ್ರೆ ಎಲೆಕ್ಷನ್ ದಿನ ರಜಾ ಕೊಟ್ಟರೆ ಇವಾಗಿನ ಯೂತ್ಗಳೆಲ್ಲ ರಜಾ ಸಿಕ್ತು ಅಂತ ಬೇರೆ ಬೇರೆ ಊರಿಗೆ ಹೋಗೋದು, ಟ್ರಿಪ್ ಹೊಡಿಯೋದೆಲ್ಲ ಮಾಡ್ತಾರೆ, ಮತ ಚಲಾಯಿಸೋದಿಲ್ಲ. ಅವ್ರಿಗೇನಂತ ಹೇಳಿ ಇವತ್ತು ಅದಕ್ಕೆ ನಮ್ಮ ಅಣ್ಣನ ಬರ್ತಡೇ ಆಗಿರೋದ್ರಿಂದ ಆಡಳಿತ ಪಕ್ಷದ ಮುಖಂಡರಾದ ಶಿವರಾಜು ಸರ್ ಅವರು ಬಂದಿದ್ದರು. ಅವ್ರಿಗೆ ನಾವು ಇವಾಗಿನ ಯುವ ಪೀಳಿಗೆಗೆ ವೋಟಿಂಗ್ ರೈಟ್ಸ್ ಮತ್ತು ಎಲೆಕ್ಷನ್ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಮಸ್ತೆ ಅಣ್ಣ. ಅಣ್ಣ, ಇವತ್ತಿನ ಎಲೆಕ್ಷನ್ಸ್ ಏನು ನಡೀತಾ ಇದೆ, ಯೂತ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಣ್ಣ? ಯೂತ್ಗಳೆಲ್ಲ ಯಾವ ಥರ ಲೀಡರ್ನ ಚೂಸ್ ಮಾಡಬೇಕು ಎಲೆಕ್ಷನ್ಗೆ? ಏನು ನೋಡಿ, ಇವತ್ತು ಈ ದೇಶ ಕಟ್ತಕ್ಕಂಥ ನಿಟ್ಟಿನಲ್ಲಿ, ಈ ರಾಜ್ಯ ಕಟ್ತಕ್ಕಂಥ ನಿಟ್ಟಿನಲ್ಲಿ ಯುವಶಕ್ತಿಯ ಪಾತ್ರ ಇವತ್ತಿನ ದಿನಗಳಲ್ಲಿ ಭಾಳ ಇದೆ. ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹಿರಿಯರು ತೋರಿಸ್ತಕ್ಕಂಥ ಒಂದು ದಾರಿಯಲ್ಲಿ ನಾವೆಲ್ಲರೂ ಸಹ ಸಾಗಬೇಕಾಗ್ತದೆ. ಆ ಸಾಗಬೇಕಾದ್ರೆ ನಮ್ಮಲ್ಲಿ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆ ಜೊತೆಗೆ ಮತ್ತು ಯುವಶಕ್ತಿನೂ ಸಹ ಅದರ ಕೈ ಜೋಡಿಸ್ಬೇಕಾಗ್ತದೆ. ಸಂವಿಧಾನದಲ್ಲಿ ಅವಕಾಶ ಯುವಶಕ್ತಿಗಿದೆ. ಅವಕಾಶ ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಅದು ಸದುಪಯೋಗ ಪಡಿಸ್ಕೊಂಡು ಯುವಶಕ್ತಿ ಮುಂದೆ ಬಂದು ಯಾವುದೇ ಸಂದರ್ಭದಲ್ಲಿರ್ಬೋದು ಅವ್ರಿಗೆ ಬೇಕಾದಂಥ ಏನು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಎಲ್ಲ ಥರದ ಅವಕಾಶಗಳು ಯುವಕರಿಗಿದೆ. ಕ್ರೀಡಾರಂಗದಲ್ಲಿದೆ, ಶಿಕ್ಷಣ ಕ್ಷೇತ್ರದಲ್ಲಿದೆ, ಮತ್ತು ಸಾಮಾಜಿಕವಾಗಿ ಮತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಪಾತ್ರ ಭಾಳ ಮುಖ್ಯ ಇದೆ. ಆ ನಿಟ್ಟಿನಲ್ಲಿ ಯುವಶಕ್ತಿ ಕೈ ಜೋಡಿಸ್ಬೇಕಾಗ್ತದೆ, ಮುಂದೆ ಬರಬೇಕಾಗ್ತದೆ. 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಯೂತ್ಸು ಸಹ ಮತದಾರರ ಪಟ್ಟಿಗೆ ಸೇರಿಸ್ಕೋಬೇಕಾಗ್ತದೆ. ಅವ್ರ ಹಕ್ಕನ್ನು ಚಲಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ಒಂದು ಬೇರೆ ಬೇರೆ ಆಡಳಿತವನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಯುವಕರ ಪಾತ್ರ ಭಾಳ ಮುಖ್ಯವಾಗಿ ಇದು ಪಾತ್ರ ನಿರ್ವಹಿಸ್ತದೆ. ಅವರ ಮಹತ್ವದ ಹೆಜ್ಜೆಯನ್ನು ಯುವಕರಲ್ಲಿರ್ತದೆ, ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಮತ ಚಲಾಯಿಸಬೇಕಾದ್ರೆ ಎಲೆಕ್ಷನ್ ದಿನ ರಜಾ ಕೊಟ್ಟರೆ ಇವಾಗಿನ ಯೂತ್ಗಳೆಲ್ಲ ರಜಾ ಸಿಕ್ತು ಅಂತ ಬೇರೆ ಬೇರೆ ಊರಿಗೆ ಹೋಗೋದು, ಟ್ರಿಪ್ ಹೊಡಿಯೋದೆಲ್ಲ ಮಾಡ್ತಾರೆ, ಮತ ಚಲಾಯಿಸೋದಿಲ್ಲ. ಅವ್ರಿಗೇನಂತ ಹೇಳಿ ಇವತ್ತು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಯುವಶಕ್ತಿ ಎಚ್ಚೆತ್ಕೊಂಡಾಗ ಮಾತ್ರ. ಯಾಕಂದರೆ ನಮ್ಮಿಂದ ಆಡಳಿತ ನಡೆಸ್ತಕ್ಕಂಥದ್ದು ಹಕ್ಕನ್ನು ನಾವು ಕೊಡ್ತೇವೆ ಯಾರಿಗೆ? ಯುವಶಕ್ತಿ. ಆ ಯುವಶಕ್ತಿ ಕೊಡ್ತಕ್ಕಂಥದ್ದನ್ನ ಅದನ್ನು ಉಪಯೋಗ ಪಡಿಸ್ಕೊಂಡು ಅವರಾಗಿ ಮತ್ತು ಅವ್ರಿಗೂ ಬೇಕಾದಂಥ ಎಲ್ಲ ಸೌಲಭ್ಯಗಳು ಎಲ್ಲ ರಂಗದಲ್ಲೂ ಸಹ ಒಂದು ಅವಕಾಶ ಯುವಶಕ್ತಿಗಿದೆ. ಆ ಯುವ ಪಡೆ ನಿಜವಾಗ್ಲೂ ನಿಂತ್ಕೊಂಡ್ರೆ, ಸಿಡಿದು ನಿಂತರೆ ಈ ದೇಶ ಕಟ್ತಕ್ಕಂಥ ನಿಟ್ಟಿನಲ್ಲಿ, ಈ ರಾಷ್ಟ್ರವನ್ನು ಬಲಿಷ್ಠವಾಗೋ ನಿಟ್ಟಿನಲ್ಲಿ ಎಲ್ಲ ಉದ್ಯಮ ಕ್ಷೇತ್ರದಲ್ಲಿರ್ಬೋದು, ಮತ್ತು IT-BTಲಿರ್ಬೋದು, ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಮಹತ್ವದ ಪಾತ್ರ ಯುವಶಕ್ತಿಗಿದೆ. ಯುವಶಕ್ತಿಯ ಪಾತ್ರ ಬಹಳ ಮಹತ್ವ ಅಂತ ಹೇಳೋಕ್ಕೆ ಇಚ್ಛೆಪಡ್ತಾರೆ. ಥ್ಯಾಂಕ್ಸ್.